ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಕಾವ್ಯ ಅನಾಮಿಕಾ ಇಬ್ರು ಮಾತಾಡಿರೋದ್ನ ರೆಕಾರ್ಡ್ ಮಾಡಿರೋದ್ನ ಇನ್ನ ಜಡ್ಜ್ ಅವ್ರಿಗೂ ಸಹ ತೋರಿಸ್ತಾ ಇರ್ತಾಳೆ ಕಾವ್ಯ. ಆಗ ಅದನ್ನ ನೋಡಿ ಕನಕ ಅವ್ರಿಗೆ ಮತ್ತೆ ನಾಗವೇಣಿ ಅವ್ರಿಗೆಲ್ಲ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅಪ್ಪ ಅಮ್ಮನಿಗೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅವಳು ಮಾತಾಡಿರೋ ರೀತಿ ವಿಧಾನ ಎಲ್ಲ ನೋಡಿ ಜಡ್ಜ್ ಅವ್ರಿಗೂ ಸಹ ಇದೇ ಹೆಂಗ್ಸ ಅವಳು ಅನ್ನೋ ತರ ಅವ್ರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಇನ್ನ ಅದನ್ನ ನೋಡಿ ಊಹೆ ಮಾಡ್ಕೊಂತ ಇರ್ತಾಳೆ ಕಾವ್ಯ, ನಾನು ಹೇಗೆ ಈ ಪ್ಲಾನ್ನ ಮುಂದುವರಿಸಿದೆ ಅಂತ. ಆಗ ಯಾದಗಿರಿಗೆ ಫೋನ್ ಕೊಟ್ಟು, ಯಾದಗಿರಿ ಯಾರಿಗೂ ಗೊತ್ತಾಗದೇ ಇರಂಗೆ ನಂದು ಅವಳದು ವಿಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳಿ ಇನ್ನ ಕಾವ್ಯ ಒಪ್ಸಿರ್ತಾಳೆ. ಆ ವಿಡಿಯೋ ಮೇಲೆ ಇನ್ನ ನೋಡಿದ ಜಡ್ಜ್ ಮತ್ತೆ ಲಾಯರ್ ಅವರೆಲ್ಲ ಅಂತಿಮ ತೀರ್ಮಾನ ತಗೊಳ್ಳೋದಿಕ್ಕೆ ಅಂತ ಮುನ್ಸೂಚನೆ ಕೊಟ್ಟಿರ್ತಾರೆ. ಟೈಮ್ ವೇಸ್ಟ್ ಮಾಡ್ಸಿರೋದ್ಕು ಇಲ್ದೇ ಇರೋ ಆರೋಪ ಹೊರಿಸಿ ಇಷ್ಟು ಜನ ಮನ್ಸಿಗೆ ಬೇಜಾರ್ ಮಾಡಿರೋದಲ್ದಿರ ಲಾಭ ನಷ್ಟ ಎಲ್ಲ ಆಗಿದೆ ಇವಳಿಂದ ಅಂತ ಹೇಳ್ತಾ ಇರ್ತಾರೆ. ಆಗ ಲಾಯರ್ ಅವರೇ, ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ. ನಮ್ ಕ್ಲೈಂಟ್ ಅವರು ಯಾವುದೇ ಅಪರಾಧಿನೂ ಸಹ ಮಾಡಿಲ್ಲ, ಅಂತವರಿಗೆ ಇಂಥ ಹೆಂಡತಿನೂ ಬೇಡ ಅಂತ ಅವ್ರ ನೇರ ಖಂಡಿತವಾಗಿ ನನ್ಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಇದಕ್ ನೀವೇ ದಾರಿ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅದನ್ನ ನೋಡಿ ಕೇಳಿಸ್ಕೊಂತ ಇರೋ ಅನಾಮಿಕಗೂ ಸಹ ಬೇಜಾರಾಗಿರುತ್ತೆ. ಇನ್ನ ಜಡ್ಜ್ ಅವರು ಅಂತಿಮ ತೀರ್ಮಾನಕ್ಕೆ ಮೇಲೆ ಆರೋಪ ಮಾಡೋದಲ್ದಿರ ಲಾಭ ನಷ್ಟ ಪ್ರಕಾರ ಅವರಿಗೆ ನೀವು 1,00,000 ರೂಪಾಯಿ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇವ್ರ ಮನೆ ಎಷ್ಟು ದೊಡ್ಡ, ಈ ಹುಡ್ಗ ನೋಡಿದ್ರೆ ಎಷ್ಟೋ ದೊಡ್ಡ ಮನೆ ಹುಡ್ಗ, ಅವನ್ಗೂ ಸಹ ಅವ್ರ ಮನೆ ಹೆಸರನ್ನೆಲ್ಲ ಕಳ್ದಿರೋ ಅವಳಿಂದ 2,00,000 ರೂಪಾಯಿ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಜಡ್ಜ್ ಅವರು. ಅದನ್ನ ನೋಡಿ ಅವಳಿಗೂ ಸಹ ಅಂದ್ರೆ ತುಂಬಾ ಶಾಕ್ ಆಗಿರುತ್ತೆ. ಆಗ ಇನ್ನ ಈ ಅನಾಮಿಕಾ ಇಲ್ದೇ ಇರೋ ಸಲ್ದೇ ಇರೋ ಆರೋಪ ಹೊರಿಸಿ ನಮ್ ಟೈಮ್ ರದ್ದ ಮಾಡಿರೋದ್ರಿಂದ ಇವಳಿಗೆ 15 ದಿವಸ ಕಾಲ ಕಸ್ಟಡಿಗೆ ತಗೋಬೇಕು ಅಂತ ಹೇಳಿರ್ತಾರೆ. ಅದನ್ನ ನೋಡಿ ಅನಾಮಿಕಾಗೆ ಅವ್ರ ಅಪ್ಪ ಅಮ್ಮನಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹೇಗೋ ಒಂದ್ ಯಾವ್ದೋ ರೀತಿ ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಇನ್ನ ಈ ಜಡ್ಜ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದೇ ರೀತಿ ಅಭ್ಯಂತರ ಇಲ್ಲ. ಇಮಿಡಿಯೇಟ್ಲಿ ನೀವು ಈ ಅನಾಮಿಕನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಜಡ್ಜ್ ಅವರು. ಈ ಕಡೆ ನೋಡಿದ್ರೆ ಕಲ್ಯಾಣ್ ಆ ಕಡೆಯಿಂದ ಬರ್ತಾ ಇದ್ದಂಗೆ ಅವ್ರ ಅಣ್ಣನ ಹತ್ರ ಹೋಗಿ ಹಿಂತಿರುಗ್ತಾನೆ. ಆಗ ಅದನ್ನ ಅವ್ರ ಅಣ್ಣನ ಹೋಗಿ ಅಪ್ಕೊಳ್ತಾನೆ. ಇನ್ನ ಅತ್ಗೆ ತುಂಬಾ ಥ್ಯಾಂಕ್ಸ್ ಅತ್ಗೆ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಆ ಅನಾಮಿಕಾ ಹೋಗ್ತಾ ಇರೋದನ್ನ ನೋಡಿ ಕಾವ್ಯ, ಅನಾಮಿಕಾ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಅವಳು ಏನೋ ಮಾತಾಡ್ದಿರೋ ಮೌನವಾಗಿ ನಿಂತಿರ್ತಾಳೆ. ಅನವ್ಯ, ನೀನು ಇಷ್ಟು ಕರೆಕ್ಟ್ ಆಗಿ ಮೈಂಡ್ ನ ಉಪಯೋಗಿಸ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಅಂತ ನಾಗವೇಣಿ ಹೇಳ್ತಿದ್ದಂಗೆ, ಹೋ ಯಾರಿಗೋ ಏನೋ ಗೊತ್ತಾಗ್ಬೇಕಂತ ಅವಶ್ಯಕತೆ ಇಲ್ಲ, ಇನ್ನ ನಮ್ಮ ಮೈದ್ರು ಹೊರಗ್ ಬಂದ್ರು ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ರೆ, ನಿನ್ ತಕ್ಕನಂಗೆ ನಾನು ಯೋಚನೆ ಮಾಡೋಕ್ಕೆಲ್ಲ ನನಗೆ ಕೆಪಾಸಿಟಿ ಇಲ್ಲ ಅಂತ ನಾಗವೇಣಿ ಹೇಳ್ತಿದ್ರೆ, ಈಗೇಂತಕ್ಕೆ ಅವೆಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಇನ್ನ ಮಹಿಳಾ ಮಂಡಳಿಯವರು ಸಹ ಇನ್ನ ರಾಜ್ ಹತ್ರ ಬಂದು ನನ್ನ ಕ್ಷಮಿಸ್ಬಿಡಿ, ಇಂಥವ್ರ ಹೆಂಗಸರು ಮಾತುಗಳು ಕೇಳಿ, ಇಂಥ ಹೆಂಗಸರುಗಳ ಮಾತು ಕೇಳಿ ನಾವ್ ಈ ರೀತಿ ದುಡುಕಿ ನಿರ್ಧಾರಕ್ಕೆ ಬರ್ಬೇಕಾಗುತ್ತೆ, ನನ್ನ ಕ್ಷಮಿಸ್ಬಿಡಿ, ನೀವು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿರ್ಲಿಲ್ಲ, ಈ ಅನಾಮಿಕದೇ ಎಲ್ಲ ತಪ್ಪಿದೆ ಅಂತ ರುಜು ಆಗಿದೆ, ಕ್ಷಮಿಸಿ ಅಂತ ಕೇಳ್ತಾ ಇದ್ರು. ಆಯ್ತು ಪರವಾಗಿಲ್ಲ, ನೀವು ಒಂದು ಹೆಣ್ಣಿಗೆ ಬೆಂಬಲ ಕೊಟ್ಟಿದ್ದೀರಾ ಅಂದ್ರೆ ಅದು ನಮ್ಗೆಲ್ಲರಿಗೂ ಖುಷಿನೇ, ಆದ್ರೆ ಇಂಥವ್ರಿಗಿಂದ ಅಲ್ಲ, ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ಇವಳನ್ನ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕನಕ ಮತ್ತೆ ಅವ್ರ ಯಜಮಾನ್ರು 3 ಜನನು ಹೊರಡ್ತಾ ಇದ್ದಂಗೆ, ನೀವ್ ಯಾವುದೇ ಸಂಬಂಧಕ್ಕೂ ಬರ್ಬೇಡಿ, ನನ್ ಮಗಳನ್ನ ಪ್ರಶಾಂತವಾಗಿರಕ್ ಬಿಟ್ಬಿಡಿ ಅಂತ ಕಲ್ಯಾಣ ನೋಡಿ ಹೇಳ್ತಾ ಇರ್ತಾರೆ ಕನಕ ಅವರು. ಹಾಗಲ್ಲ ಆಂಟಿ, ಯಾವ್ದೋ ಮಾತುಗಳು ಬೇಡ ಕವಿ ಅವ್ರೆ, ಸುಮ್ನೆ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಎಲ್ಲರೂ ಮನೆಗೆ ಹಿಂತಿರುಗಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕನಕ ಮತ್ತೆ ಅಪ್ಪು ಅವರ ಅಪ್ಪ 3 ಜನನು ಮನೆಗೆ ಹಿಂತಿರುಗ್ತಾ ಇದ್ದಂಗೆ ಅಕ್ಕಪಕ್ಕದ ಜನ ಅವರೆಲ್ಲ, ಏನು
ಇಷ್ಟು ನಿರಾಶೆಗೊಂಡ್ಕೊಂಡ್ ಬರ್ತಾ ಇದ್ದೀರಾ? ನಿಮ್ ಮಗಳೇ ತಪ್ಪಿದೆ ಅಂತ ಗೊತ್ತಾಯ್ತಾ ಅಂತ ಎಷ್ಟೇ ಹೇಳ್ತಿದ್ರು ಅಪ್ಪು ಮತ್ತೆ ಕನಕ ಏನು ಬಾಯ್ ಬಿಡ್ದಿರ ಮೌನವಾಗಿರ್ತಾರೆ. ಆಗ ಎಷ್ಟ್ ದಿವಸದಿಂದ ನಡೆಸ್ತಿದ್ದಾಳಂತೆ ನಿಮ್ ಮಗಳು ಈ ಸಂಬಂಧನ, ಕೇಳಿದ್ರಾ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಕನಕಗೆ ನೋವು ತಡ್ಕೊಳಕ್ ಆಗ್ದಿರಾ ಸಾಕ್ ಸುಮ್ನೆ ಇರ್ತೀರಾ? ನಮ್ಮನೆ ಹೊಸ್ಲುವರ್ಗೂ ಈ ತಪ್ಪು ತಟ್ಟಿದೆ. ನೆಕ್ಸ್ಟ್ ನಿಮ್ಮನೇಲೂ ಹೆಂಗಸ್ರು ಇದಾರೆ, ನಿಮ್ಮನೇಲೂ ಮಕ್ಳಿದಾರೆ ತಾನೆ, ಹೆಣ್ಮಕ್ಳು. ಹಾಗೂ ನಿಮ್ಗೂ ಏನಾದ್ರೂ ಬೇಜಾರಾದಾಗ ಹಿಂಗೆ ನಾವು ಬಂದು ಹಾಡ್ಕೋತೀವಾ? ಇಲ್ಲ ಅಲ್ವಾ? ನಿಮ್ ಜೊತೆನೆ ಅವಳು ಅತ್ತೆ ಅತ್ತೆ ಅಂತ ಬೆಳ್ದಿರೋಳು ತಾನೆ, ಅವಳ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಷ್ಟಕ್ಕೂ ನನ್ ಮಗಳು ಬೆಂಕಿ ಇದ್ದಂಗೆ. ಅದೇ ನಿಜಾನ ನಿರೂಪಿಸಿದಾಳೆ. ಏನಂತ ನಿಜಾನ ನಿರೂಪಿಸಿದಾಳೆ. ಅವಳು ಯಾವ್ದೇ ರೀತಿ ತಪ್ಪಿಲ್ಲ, ಆ ಅನಾಮಿಕಾನೇ ಬೇಕು ಅಂತ ಡಿವೋರ್ಸ್ ಕೊಡಕ್ಕೆ ಇಷ್ಟೆಲ್ಲ ತರ್ಕಾರ್ ಮಾಡಿರೋದು, ಗೊತ್ತಾಯ್ತಾ? ಏನಾದ್ರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ ಮಾತಾಡಿ. ನಿಮ್ಮನೆ ಹೆಣ್ಮಕ್ಳಿಗೆ ಹೀಗೆ ಆದ್ರೆ ಸುಮ್ನೆ ಇರ್ತೀರಾ? ಇಲ್ಲ ತಾನೆ ಅಂತ ಹೇಳ್ತಾ ಇರ್ತಾಳೆ ಕನಕ. ಕನಕ ಅವ್ರ ಹತ್ರ ಏನ್ ಮಾತಾಡ್ತೀಯಾ? ಬಾ ಸುಮ್ನೆ. ಅವ್ರ ಬಾಗ್ಲಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮಗಳು ನಮ್ಗೇನು ಅಂತ ಗೊತ್ತಿದೆ ತಾನೆ, ನಡಿ ಅಂತ ಹೇಳಿ ಅವರು ಸಹ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಅವಳ ಬಟ್ಟೆ ಸೀರೆನೆಲ್ಲ ಎತ್ತಿಟ್ಕೊಳ್ತಾ ಇರ್ತಾಳೆ. ಇನ್ನ ರಾಜ್ ಬಾಗ್ಲತ್ರ ಬಂದು ಅಲ್ಲಿಂದಾನೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸೀದಾ ಇನ್ನ ಒಳಗಡೆ ಬರ್ತಾ ಇದ್ದಂಗೆ ಕಾವ್ಯ ನೋಡ್ದೆ ಮಾಡ್ದಿರೋ ಸೀರೆಗಳನ್ನೆಲ್ಲ ಎತ್ತಿಡ್ತಾ ಇರ್ತಾಳೆ. ಇನ್ನ ರಾಜ್ ಊಹಾಲೋಕದಲ್ಲಿನ ತೇಲಾಡ್ತಾ ಐ ಲವ್ ಯು ಕಳಾವತಿ ಅಂತ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಅವಳನ್ನ ಮೇಲೆ ಎತ್ಕೊಂಡು ಸುತ್ತಾಡಿಸ್ತಾ ಇರ್ತಾನೆ. ನೋಡಿದ್ರೆ ಅದು ಕಾವ್ಯನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನ ಹಿಂದೆಯಿಂದ ಅವ್ರ ಅಜ್ಜಿ ಬಂದು ಬೆಂತಡ್ತಾರೆ. ನೋಡಿದ್ರೆ ಅದು ಕನ್ಸಾಗಿರುತ್ತೆ ರಾಜ್ಗೆ. ಆಗ ಏನ್ ರಾಜ್, ಏನ್ ಯೋಚನೆ ಮಾಡ್ತಾ ಇದ್ಯಾ ಅಂತ ಕೇಳ್ತೆ. ಛ ಏನು ಇಲ್ಲ ಅಜ್ಜಿ. ಏನು ನಿನ್ನ ಹೆಂಡತಿ ಮುತ್ತಿಟ್ಲಾ, ಕೈ ಮುಟ್ಟೋದ್ಲಾ, ಏನ್ ಮಾಡ್ತಿದ್ದಾಳೆ ಕನ್ಸಲ್ಲಿ? ಅಜ್ಜಿ ನೀನೇನು, ನಿನ್ ವಯಸ್ಸೇನು, ಏನ್ ಮಾತಾಡ್ತಾ ಇದ್ಯಾ? ಹೇ ನಿನ್ ವಯಸ್ಸೆಲ್ಲ ದಾಟ್ಕೊಂಡೆ ಕಣೋ ನಾನ್ ಬಂದಿರೋದು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಅಜ್ಜಿ ಇವಾಗ ಸುಮ್ನೆ ಇರು, ಕಳಾವತಿ ಕೇಳಿಸ್ಕೊಂಡ್ರೆ ಸುಮ್ನೆ ಡೇಂಜರ್ ಆಗುತ್ತೆ, ಸ್ವಲ್ಪ ಸುಮ್ನೆ ಇರು, ಹೋಗು ನೀನ್ ಫಸ್ಟು ಅಂತ ಹೇಳ್ತಾ ಇರ್ತಾನೆ. ಸುಮ್ನೆ ಇರೋ, ಏನೋ ನಿಂದು, ಇದಕ್ಕೆಲ್ಲ ನೀನ್ ಹಿಂಗೆ ಮೌನವಾಗಿದ್ರೆ ಏನೋ ಸರಿ ಹೋಗುತ್ತೆ, ಯಾವಾಗೋ ಹೇಳ್ತೀಯ ನಿನ್ ಪ್ರೀತಿನ ಅಂತ ಕೇಳ್ದೆ. ಅಮ್ಮ ಟೈಮ್ ಬರುತ್ತೆ ಅಜ್ಜಿ, ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ನಿನ್ ಟೈಮ್ ಬರ್ಸೋ ಅಷ್ಟರಲ್ಲಿ ನನ್ ಗುಟ್ಟಕ್ಕೆ ಅಂದ್ಬಿಟ್ಟಿರ್ತೀನೋ ಏನೋ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಏನ ಕಳಾವತಿ ಆ ಕಡೆಯಿಂದ ಬರ್ತಿದಂಗೆ ಏನು ಸೌಂಡ್ ಬರ್ತಿದ್ಯಲ್ಲ ಅಂತ ನೋಡಿದ್ರೆ ರಾಜ್ ಮತ್ತೆ ಅವ್ರ ಅಜ್ಜಿ ಇಬ್ರು ಮಾತಾಡ್ತಾ ಇರೋದ್ನ, ಏನ್ ಮಾತಾಡ್ತಾ ಇದ್ದೀರಾ ಇಬ್ರುನು ಅಂತ ಕೇಳ್ತಾ ಇರ್ತಾರೆ. ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಬಾಯಿ ಮೇಲೆ ಬೆಟ್ಟಿಟ್ಕೊಂಡಿರ್ತಾರೆ. ಏಂತಕ್ ಬಾಯಿ ಮೇಲೆ ಬೆಟ್ಟಿಟ್ಕೊಂಡಿದ್ದೀರಾ ಅಜ್ಜಿ, ಏನಾಯ್ತು? ಏನೂ ಇಲ್ಲ, ನಾನು ಸುಳ್ಳು ಹೇಳಲ್ಲ. ಯಾಕಜ್ಜಿ ಏನಾಯ್ತು, ಸುಳ್ಳು ಹೇಳಲ್ಲ ಅಂತಿದ್ದೀರಾ? ಏನು ಅಂತದ್ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ. ನೋಡಿದ್ರೆ ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಯಾಕ್ರಿ, ಏನಾಯ್ತು ಅಜ್ಜಿ, ಯಾಕೆ ಹಂಗೆ ಹೇಳ್ತಿದ್ದಾರೆ? ಏನೋ ಬದಲಾವಣೆ ಅನ್ನಿಸ್ತಿದೆ ಅಂತ. ಏನು ಇಲ್ಲ ಕಳಾವತಿ, ಅಜ್ಜಿ ಸುಮ್ನೆ ಹಂಗೆ ಕೇಳ್ತಾ ಇದ್ರು, ನಾನು ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಇನ್ನ ರಾಜ್ನ ನೋಡಿ ಕಾವ್ಯ ಒಳಗೊಳಗೆ ನಗ್ತಾ ಇದ್ರೆ, ಇನ್ನ ರಾಜ್ ಸಹ ಕಳಾವತಿನ ನೋಡಿ ಒಳಗಡೆ ಅಯ್ಯೋ ನನ್ನ ಹೆಂಡತಿ ಹೆಂಗಪ್ಪ ಅಂತ ನೋಡಿ ಯೋಚನೆ ಮಾಡ್ತಾ ನಗ್ತಾ ಇರ್ತಾನೆ. ಕಲ್ಯಾಣಿನ ಅವ್ನ ರೂಮ್ ಒಳಗ್ ಬಂದು ಅನಾಮಿಕಾ ಮಾತಾಡಿರೋ ವಿಚಾರನೆಲ್ಲ ನೆನೆಸ್ಕೊಳ್ತಾ ಇರ್ತಾನೆ. ಒಳ್ಳೆ ಚಿತ್ರ ಹಿಂಸೆ ತರ ಅನ್ನಿಸ್ತಾ ಇರುತ್ತೆ ಅವನಿಗೆ. ಈಗ ಕಲ್ಯಾಣ್ ಅನಾಮಿಕಾಗೆ ನಿಜವಾಗ್ಲೂ ಡಿವೋರ್ಸ್ ಕೊಟ್ಬಿಟ್ಟು ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾನ, ಅಥವಾ ಅವ್ರ ಅಪ್ಪ ಅಮ್ಮ ಹೇಳೋ ಮಾತಿಗೆ ಮತ್ತೆ ಕಲ್ಯಾಣ್ ಅನಾಮಿಕನ್ ಜೊತೆ ಸಂಸಾರ ಮಾಡ್ತಾನ? ಇನ್ ಈ ಕಡೆ ನೋಡಿದ್ರೆ ಕಾವ್ಯನ್ ಮೇಲೆ ರಾಜ್ ಅವ್ರಿಗೆ ಪ್ರೀತಿ ಹುಡ್ತಾ ಇದೆ. ಈಗ ಆ ಪ್ರೀತಿ ವಿಚಾರ ಕಾವ್ಯನ್ಗೆ ತಿಳಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.